ಕೇಸರಿನಾದರೂ ಹಾಕ್ಕೊಳ್ಳಿ, ಯಾವ ಬಣ್ಣದಾದರೂ ಹಾಕ್ಕೊಳ್ಳಿ. HDK BJP ಜೊತೆ ಮರ್ಜ್ ಆಗಿಬಿಟ್ಟಿದ್ದಾರೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. JDS ಪಕ್ಷ BJPಯೊಂದಿಗೆ ಮೈತ್ರಿ ಮಾಡ್ಕೊಂಡಿಲ್ಲಪ್ಪ, ವಿಲೀನನೇ ಆಗಿಬಿಟ್ಟಿದೆ ಅದು ಅಂತ. ವಿಲೀನ ಆಗಿಬಿಟ್ಟಿದ್ದಾರೆ ಇವರು. ಎರಡು ಪಾರ್ಟಿ ಒಂದೇ, ಇವಾಗ ಮೈತ್ರಿ ಗೀತ್ರಿ ಏನೂ ಇಲ್ಲ, ಇಲ್ಲಿ ವಿಲೀನ ಆಗಿಬಿಟ್ಟಿದ್ದಾರೆ. ಮೈತ್ರಿ ಆದರೆ ಅವ್ರ ಪಾಡಿಗೆ ಅವ್ರದ್ದು ಡ್ರೆಸ್ ಇರುತ್ತೆ, ಇವ್ರ ಪಾಡಿಗೆ ಇವ್ರ ಡ್ರೆಸ್ ಇರುತ್ತೆ. ಅವ್ರ ಹಸಿರು ಶಾಲೆ, ಅವ್ರು ಕೇಸರಿ ಶಾಲೆಯಲ್ಲಿ ಇರ್ತಾಯಿದ್ರು. ಆದರೆ ಈಗ ವಿಲೀನ ಆಗಿಬಿಟ್ರಲ್ಲ, ಸೊ ಹಾಗಾಗಿ ಎರಡೂ ಪಕ್ಷ ಈಗ ವಿಲೀನ ಆಗಿಬಿಟ್ಟಿದೆ, ಇಲ್ಲಿ ಮರ್ಜ್ ಆಗಿಬಿಟ್ಟಿದ್ದಾರೆ. HD ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಬಹಳ ತೊಂದರೆ ಮಾಡ್ತಾ ಇದ್ದಾರೆ. ಶಾಂತಿ ಕದಡೋದಕ್ಕೆ ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ತಿರಂಗ ಬಿಟ್ಟುಬಿಟ್ಟು ಹನುಮ ಧ್ವಜವನ್ನೇ ಹಾರಿಸ್ಬಿಡಿ. ಹಾಗಾದರೆ ಕೇಂದ್ರದಲ್ಲಿ ತ್ರಿವರ್ಣ ಧ್ವಜ ಇದೆಯಲ್ಲಪ್ಪ, ಇದು ಬಿಟ್ಬಿಡಿ, ಹನುಮ ಧ್ವಜನೇ ಹಾರಿಸ್ಕೊಳ್ಳಿ ಅಲ್ಲಿ. BJP JDS ವಿರುದ್ಧವಾಗಿ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ವಾಗ್ದಾಳಿ ಮಾಡಿದ್ದಾರೆ. ಅವರು ಪರ್ಮಿಷನ್ನಿಗೆ ಧ್ವಜ ಹಾರಿಸೋದಕ್ಕೆ ಪರ್ಮಿಷನ್ ಕೇಳಿದರು. ಯಾವ ಧ್ವಜ ಹಾರಿಸೋದಕ್ಕೆ? ರಾಷ್ಟ್ರಧ್ವಜ ಹಾರಿಸೋದಕ್ಕೆ, ಕನ್ನಡ ಧ್ವಜ ಹಾರಿಸೋದಕ್ಕೆ ಪರ್ಮಿಷನ್ ಕೇಳಿದರು. ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಪಂಚಾಯಿತಿಯವರೇ ಕೊಟ್ಟಿದ್ದಾರೆ. ಆ ಪಂಚಾಯಿತಿಯವರು ಕೊಡುವಾಗ ಇಂತಿಷ್ಟು ಕಂಡೀಷನ್ಸ್ ಅಂತ ಹಾಕಿಕೊಟ್ಟಿದ್ದಾರೆ, ನೀವು ಬೇರೆ ಯಾವುದೂ ಇದನ್ನು ಧ್ವಜ ಹಾಕಬಾರ್ದು ಅಂತ. ಅದಕ್ಕೆ ಅವರು ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ. ಬರ್ಕೊಟ್ಟು ನಾವು ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ, ನಾವು ಯಾವುದೇ ಧ್ವಜ ಹಾಕೋದಿಲ್ಲ, ರಾಷ್ಟ್ರಧ್ವಜ ಹಾಕ್ತೀವಿ, ಕನ್ನಡ ಧ್ವಜ ಹಾಕ್ತೀವಿ, ಯಾವುದೇ ರಾಜಕೀಯ ಧ್ವಜ ಹಾಕೋದಿಲ್ಲ, ಯಾವುದೇ ಧರ್ಮದ ಧ್ವಜ ಹಾಕೋದಿಲ್ಲ ಅಂತೇಳಿ ಸ್ಪೆಸಿಫಿಕ್ಕಾಗಿ ಅವರು ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ. ಅದಾದ ಮೇಲೆ ಹೋಗಿ ಅವರು ಹನುಮ ಧ್ವಜನ ಹಾರಿಸಿದ್ದಾರೆ. ಹನುಮ ನಮಗೆಲ್ಲರಿಗೂ ಕೂಡ ದೇವರು. ಯಾರೂ ಅದರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡೋದಾಗಲಿ ನಡ್ಕೊಳ್ಳೋದಾಗಲಿ ನಾವು ಯಾರೂ ಮಾಡೋದಿಲ್ಲ. ಅವ್ರಿಗೆ ಹೆಂಗೆ ದೇವರು ಅಂತ ಇದೆಯೋ ನಮಗೂ ಹಾಗೆ ದೇವರು ಅಂತ ಇದೆ. ಆದರೆ ಕಾನೂನು ಈ ದೇಶದಲ್ಲಿ ಇದೆಯಲ್ಲ, ಎಲ್ಲರಿಗೂ ಒಂದೇ ಅಲ್ವಾ? ಆ ಕಾನೂನನ್ನು ಪಾಲಿಸ್ಬೇಕಪ್ಪ ಅಂತ. ಸರ್ಕಾರಿ ಜಾಗದಲ್ಲಿ ಹೋಗಿ ನಾವು ಧಾರ್ಮಿಕ ವಿಚಾರದಲ್ಲಿ ಧ್ವಜ ಹಾಕಿದರೆ ಬೇರೆಯವರು ಆಗಲೇ ಕೇಳಿದ್ದಾರೆ. ಬೇರೆಯವರು ಅದೇ ಊರಲ್ಲಿ ನಮಗೆ ಅಂಬೇಡ್ಕರ್ದು ಹಾಕ್ತೀವಿ ಮತ್ತು ಬೇರೆದು ಧ್ವಜ ಹಾಕ್ತೀವಿ, ಆಮೇಲೆ ಅವರು ಇನ್ಯಾರೋ ಹೋಗಿ ನಾವು ಬೇರೆ ಧ್ವಜ ಹಾಕ್ತೀವಿ ಅಂತೆಲ್ಲ ಕೇಳಿದ್ದಾರೆ. ಈಗ ನಾವು